ಬ್ರೇಕ್ನ ಬಳಿಕ ಲೈವ್ ಕರ್ನಾಟಕಕ್ಕೆ ಮತ್ತೆ ಸ್ವಾಗತ. ಇನ್ನು ಎಲ್ಲ ಸುದ್ದಿಗಳ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ವರದಿಗಾರರು ಕೂಡ ರೆಡಿ ಇದ್ದಾರೆ. ಅವ್ರನ್ನ ಮೊದಲು ಲೈವ್ ಕರ್ನಾಟಕಕ್ಕೆ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಅಂದರೆ ಮತ್ತಷ್ಟು ವಿವರಣೆಯನ್ನು ಈ ಒಂದು ಸುದ್ದಿಗಳಿಗೆ ಸಂಬಂಧಪಟ್ಟಂತೆ ನಾನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಆದಿತ್ಯ ಇದ್ದಾರೆ, ಶ್ರೀಧರ್ ಕೋಟಾರಗಸ್ತಿ, ಹಾಗೆ ಗಣೇಶ್ ಹೆಗಡೆ ಮತ್ತು ಯಲ್ಲಪ್ಪ ಸೋಲರಗೊಪ್ಪ. ತಮಗೆಲ್ಲರಿಗೂ ಲೈವ್ ಕರ್ನಾಟಕಕ್ಕೆ ಸ್ವಾಗತ. ಆರಂಭದಲ್ಲಿ ಹೋಗ್ತಾ ಇದ್ದೀನಿ, ಕರಾವಳಿ ಭಾಗದಲ್ಲಿ ವರುಣನ ಆರ್ಭಟ ಹೇಗಿದೆ ಅನ್ನೋದನ್ನ ನೋಡ್ಕೊಂಬರೋಣ. ವರುಣನ ಆರ್ಭಟಕ್ಕೆ ಮತ್ತೆ ಕರಾವಳಿ ಭಾಗ ತತ್ತರಿಸಿ ಹೋಗ್ತಾ ಇದೆ. ಭಾರಿ ಮಳೆಗೆ ಮಂಗಳೂರಿನಲ್ಲಿ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ. ನಿರಂತರ ಮಳೆಯಿಂದಾಗಿ ಆವರಣದ ಗೋಡೆ ಕುಸಿತ ಆಗಿದೆ. ಕೂದಲೆಳೆ ಅಂತರದಲ್ಲಿ ಒಂದೇ ಕುಟುಂಬದ 6 ಜನ ಬಚಾವಾಗಿದ್ದಾರೆ. ಮಂಗಳೂರಿನ ಕಂಕನಾಡಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮೊನ್ನೆ 15 ದಿನ ಹಿಂದಷ್ಟೇ ನೋಡಿದ್ವಿ ನಾವು, ಮನೆ ಕುಸಿದು ಯಾವ ರೀತಿ ಸಾವು ನೋವಾಗಿತ್ತು ಅಂತ. ಇನ್ನು ಗೋಡೆ ಕುಸಿತದ ಭಯಾನಕ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಹೊರ ಹೋಗಲು ತಯಾರಾಗಿದ್ರು ಆ ಒಂದೇ ಕುಟುಂಬದ 6 ಜನ. ಮನೆಯಿಂದ ಹೊರ ಬಂದಾಗಲೇ ಗೋಡೆ ಕುಸಿತ ಆಗಿದೆ. ಇನ್ನೇನು ಹೊರಡಬೇಕು ಅನ್ನೋಷ್ಟರಲ್ಲೇ, ಕಾಂಪೌಂಡ್ ದಾಟಬೇಕು ಅನ್ನುವಂಥ ಟೈಮ್ನಲ್ಲೇ ಈ ರೀತಿಯಾದಂತಹ ಅವಘಡ ಸಂಭವಿಸಿದೆ. ನೋಡಿ, ಆ ಅಪಾರ್ಟ್ಮೆಂಟ್ ಮೇಲೂ ಕೂಡ ಬಹಳ ದೊಡ್ಡ ಮಟ್ಟದ ಮಣ್ಣು ಕೂಡ ಕುಸಿದುಕೊಂಡು ಹೋಗ್ತಾ ಇದೆ. ಕರಾವಳಿ ಭಾಗದ ಜನರಿಗೆ ನಿತ್ಯವೂ ಕೂಡ ಒಂದು ನರಕಾಯ್ತಾನೆ. ಮಳೆ ಬಂತು ಅಂತ ಹೇಳಿದ್ರೆ CCTV ಫುಟೇಜ್ ನೋಡ್ತಾ ಇದ್ದೀವಿ. ನೋಡಿ, ಬೀಳುತ್ತೆ, ಧಬಾರ್ ಅನ್ಬಿತ್ತು. ನೋಡಿ, ಕಾಂಪೌಂಡ್ ಎಲ್ಲವೂ ಕೂಡ ಒಡಿಸಾಗ್ಬಿಡುತ್ತೆ. ನೋಡಿ, ಅಲ್ಲಿ ಹಾಕಿದಂಥ ಕಬ್ಬಿಣದ ಗೇಟ್ ಕೂಡ ಉಳಿದಿಲ್ಲ. ಅಂದರೆ ಮನೆಯ ಮುಂದಿರುವಂಥ ಒಂದು ಗೋಡೆ ಕುಸಿದಂತಹ ಪರಿಣಾಮವಾಗಿ ಅದು ಕಾಂಪೌಂಡ್ಗೂ ಕೂಡ ಅದರ ಒಂದು ಏಟಾಗುತ್ತೆ. ಅಲ್ಲೇ ಪಕ್ಕದಲ್ಲೇ, ಅಂದರೆ ಅದರ ಮುಂಭಾಗದಲ್ಲೇ ಮನೆಯ 6 ಜನ ವೇಟ್ ಮಾಡ್ತಾ ಇದ್ರು ಹೊರಗಡೆ ಹೋಗಲಿಕ್ಕೆ. ಅಂದರೆ ಸ್ಥಳಾಂತರವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು. ಅದೃಷ್ಟವಶಾತ್ ಈಗ ಅವರೆಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಮಂಗಳೂರು ಮಳೆ ಆರ್ಭಟಕ್ಕೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. ಭಾರೀ ಮಳೆಗೆ ಸಾಕಷ್ಟು ಅಪಾರ್ಟ್ಮೆಂಟ್ಗಳು ಕೂಡ ಈಗ ತೊಂದರೆಯನ್ನು ಅನುಭವಿಸುವಂತಹ ಪರಿಸ್ಥಿತಿ. ನೋಡಿ, ಅಪಾರ್ಟ್ಮೆಂಟ್ ಮೇಲೆ ಬೆಟ್ಟ ಗುಡ್ಡಗಳು ಕೂಡ ಈಗ ಕಡಿದು ಬೀಳ್ತಾ ಇದ್ದಾವೆ. ಕದ್ರಿ ಶಿವಭಾಗ್ ಸುಂದರಿ ಅಪಾರ್ಟ್ಮೆಂಟ್ ಹಿಂಬದಿ ನಡೆದಿರುವಂತಹ ಘಟನೆ ಇದು. ಬೃಹತ್ ತಡೆಗೋಡೆ ಅಪಾರ್ಟ್ಮೆಂಟ್ ಮೇಲೆ ಬಿದ್ದಿದೆ. ಅಪಾರ್ಟ್ಮೆಂಟ್ನ ಮೊದಲ ಮಹಡಿಯ 2 ಕೊಠಡಿಗಳಿಗೆ ಹಾನಿಯಾಗಿದೆ. ಕ್ಷಣಕ್ಕೂ ಕುಸಿತಾ ಇದೆ ಗುಡ್ಡದ ಮಣ್ಣು. ನೋಡ್ತಾ ಇದ್ದೀವಿ, ಒಂದು ಕಡೆ ಅಪಾರ್ಟ್ಮೆಂಟ್ ಇದೆ, ಆ ಕಡೆ ಗುಡ್ಡ ಇದೆ. ನೋಡಿ, ಅದು ಜರ್ಕೊಂಡು ಬರ್ತಾನೆ ಇದೆ. ಈಗಾಗಲೇ ಹಾನಿಗೊಂಡಿದೆ 2 ಫ್ಲಾಟ್ನವರು. ಅಂದರೆ ಅಲ್ಲಿ ಅವ್ರನ್ನ ಸ್ಥಳಾಂತರ ಮಾಡಲಾಗಿದೆ. ನೋಡಿ, ಭಾರಿ ಪ್ರಮಾಣದ ಮಣ್ಣು ಕೂಡ ಸಂಗ್ರಹವಾಗಿದೆ. ಹೋದಂಗೆ ಅದು ಕಂಪ್ಲೀಟ್ ಆಗಿ. ಇನ್ನೊಂದು 2-3 ದೊಡ್ಡ ಮಳೆ ಬಂತು ಅಂತ ಹೇಳಿದ್ರೆ ಆ ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಮಣ್ಣಿನಿಂದ ಆವೃತವಾಗುತ್ತೆ. ಹಾಗಾಗಿನೇ ಅವ್ರನ್ನ ಸ್ಥಳಾಂತರ ಮಾಡುವಂಥ ಕೆಲಸ ನಡೀತಾ ಇದೆ. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲೇ. ಆದಿತ್ಯ, ಗಮನಿಸ್ತಾ ಇದ್ದೀವಿ, ಕರಾವಳಿ ಭಾಗದಲ್ಲಿ ಮಳೆಯ ಅವಾಂತರಗಳು ಹೆಚ್ಚಾಗ್ತಾನೆ ಇದೆ. 15 ದಿನದ ಹಿಂದಷ್ಟೇ ನೋಡಿದ್ವಿ ನಾವು ಒಂದೇ ಕುಟುಂಬದ ಸಾವು ಹೇಗಾಗಿತ್ತು ಅಂತ. ಈಗ 6 ಜನರ ಒಂದು ಅದೃಷ್ಟ ಅಂತ ಕಾಣಿಸುತ್ತೆ, ಬಚಾವಾಗಿದ್ದಾರೆ. ಅಪಾರ್ಟ್ಮೆಂಟ್ನ ಗೋಡೆ ಕುಸಿತ ಆಗಿರ್ಬೋದು, ಮಣ್ಣು ಕುಸಿತಗಳು ಹೇಗೆಲ್ಲ ಜನರಿಗೆ ಸಮಸ್ಯೆನ ಉಂಟು ಮಾಡ್ತಾ ಇದೆ ಮತ್ತು ಯಾವ ರೀತಿ ಜಿಲ್ಲಾಡಳಿತ ಅಲರ್ಟ್ ಆಗಿದೆ ಅಂತ ಜನರನ್ನ ಸ್ಥಳಾಂತರ ಮಾಡಲಿಕ್ಕೆ. ಹೌದು ಪ್ರಭು, ನಿಜವಾಗ್ಲೂ. ಯಾಕಂದರೆ ಸಾಮಾನ್ಯವಾಗಿ ಮಳೆಯ ಆರ್ಭಟ ಜೋರಿದ್ದಂಥ ಸಂದರ್ಭದಲ್ಲೂ ಕೂಡ ಎಲ್ರಿಗೆ ಭಯವಾಗುವಂಥದ್ದು, ನೆರೆ ಬರುತ್ತಾ ಅಥವಾ ಕೃತಕ ನೆರೆ ಸೃಷ್ಟಿಯಾಗುತ್ತಾ, ಮನೆಯೊಳಗೆ ನೀರು ನುಗ್ಗುತ್ತಾ, ಇಂಥದ್ದೆಲ್ಲ ಒಂದು ಆತಂಕ ಮುಂಚೆ ಇತ್ತು. ಆದರೆ ಈ ಆತಂಕಗಳು ಈಗ ಹೋಗಿ ಒಂದು ದೊಡ್ಡ ಆತಂಕ ಅಂದರೆ ಯಾವಾಗ ಎಲ್ಲಿ ಏನು ಕುಸಿಯುತ್ತೆ ಅನ್ನುವಂಥದ್ದು. ಅದು ಕೂಡ ಪ್ರಮುಖವಾಗಿ ಮಂಗಳೂರು ನಗರ ಭಾಗದಲ್ಲಿ ಇಂಥ ದುರ್ಘಟನೆಗಳು ನಡೀತಾ ಇರುವಂಥದ್ದು. ಯಾವುದೇ ರೀತಿ ಅಪಾಯ ಸಂಭವಿಸಬಾರ್ದು ಅನ್ನುವಂಥ ಕಾರಣದಿಂದಾಗಿ ಬೃಹದಾಕಾರದ ತಡೆಗೋಡೆಗಳನ್ನೆಲ್ಲ ಎಲ್ಲ ಅಪಾರ್ಟ್ಮೆಂಟ್ಗಳಿಗೂ ಕೂಡ ನಿರ್ಮಾಣ ಮಾಡಿದ್ದಾರೆ. ಎಲ್ಲ ರೀತಿಯ ಒಂದು ಸೇಫ್ಟಿ ಮೆಜರ್ಸ್ಗಳನ್ನು ಕೈಗೊಂಡರೂ ಕೂಡ ಮಳೆಯ ಬಂದಂಥ ಸಂದರ್ಭ ಆ ಎಲ್ಲ ಲೆಕ್ಕಾಚಾರಗಳು ಕೂಡ ತಲೆ ಕೆಳಗಾಗುವಂಥ ಘಟನೆಗಳು ಪ್ರತಿ ಮಳೆಗಾಲದಲ್ಲೂ ಕೂಡ ಒಂದು ದುರಂತದ ರೂಪದಲ್ಲಿ ಕಾಣಸಿಗ್ತಾ ಇದೆ. ನಿನ್ನೆ ಸುರಿದಂಥ ಒಂದು ಧಾರಾಕಾರ ಮಳೆ, ಯಾಕಂದರೆ ಮೊನ್ನೆಯಿಂದ ಸ್ವಲ್ಪ ನಿರಾಳವಾಗಿತ್ತು ಪರಿಸ್ಥಿತಿ, ಆದರೆ ನಿನ್ನೆಯಿಂದ ಮತ್ತೆ ಸ್ವಲ್ಪ ತೀವ್ರತೆಯನ್ನು ಪಡೆದಿತ್ತು ಮಳೆ. ನಿನ್ನೆ ಸುರಿದಂಥ ಧಾರಾಕಾರ ಮಳೆಯಿಂದ ಪ್ರಮುಖವಾಗಿ ಅನೇಕ ಅಪಾರ್ಟ್ಮೆಂಟ್ಗಳ ಒಂದು ತಡೆಗೋಡೆ ಕುಸಿದಿರುವಂಥದ್ದು. ಕದ್ರಿಯ ಒಂದು ಶಿವಬಾಗ್ನಲ್ಲಿ ಸುಂದರಿ ಅಪಾರ್ಟ್ಮೆಂಟ್ ಅಂತ ಒಂದು ಪ್ರದೇಶ ಇದೆ. ಅಲ್ಲಿ ಒಂದು ದೊಡ್ಡ ರಿಟೈನಿಂಗ್ ವಾಲ್ಸ್, ಒಂದು ಲಕ್ಷಗಟ್ಟಲೆ ಖರ್ಚು ಮಾಡಿ ಒಂದು ರಿಟೈನಿಂಗ್ ವಾಲ್ ಅನ್ನು ಅವರು ನಿರ್ಮಾಣ ಮಾಡಿದ್ರು.
ಆ ಇಡೀ ರಿಟೈನಿಂಗ್ ವಾಲೆ ಕುಸಿದು ಬಿದ್ದು ಆ ಒಂದು ಫ್ಲಾಟ್ನ 2 ಕೊಠಡಿಗಳಿಗೆ ಹಾನಿಯಾಗಿದೆ. ಅಲ್ಲಿದ್ದವಂಥವರನ್ನ ಈಗ ಸ್ಥಳಾಂತರ ಮಾಡಲಾಗಿದೆ. ಇಷ್ಟು ಮಾತ್ರ ಅಲ್ಲ, ಈಗಲೂ ಕೂಡ ಅಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಮಳೆಯ ನೀರು ಹರಿದು ಬರ್ತಾ ಇದೆ. ಯಾವಾಗ ಏನಾಗುತ್ತೆ ಅನ್ನುವಂಥ ರೀತಿಯ ಒಂದು ಅಪಾಯ ಕೂಡ ಅಲ್ಲಿ ಸದ್ಯ ನಿರ್ಮಾಣವಾಗಿರುವಂಥದ್ದು. ಇದರೊಂದಿಗೆ ಕಂಕನಾಡಿ ಸಮೀಪದ ಒಂದು ಸುವರ್ಣ ಲೇನ್ನಲ್ಲಿ ಇನ್ನೊಂದು ಸಿಸಿ ಕ್ಯಾಮೆರಾ ವಿಡಿಯೋ ಏನಿದೆ ಬಹಳ ವೈರಲ್ ಆಗಿತ್ತು. ಜಲಸ್ಫೋಟದಿಂದಾಗಿ ಒಂದು ಬೃಹತ್ ಆವರಣ ಗೋಡೆ ಕುಸಿದು ಬಿದ್ದಿದೆ. ಅದು ಕುಸಿದು ಬಿದ್ದಂತಹ ಒಂದು ರಭಸಕ್ಕೆ ಆ ಎದುರುಗಡೆ ಇದ್ದಂತಹ ಮನೆಯ ಒಂದು ಗೇಟ್ ಹಾರಿ ಬಿದ್ದಿರುವಂತಹ ದೃಶ್ಯ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಅದೃಷ್ಟವಶಾತ್ತಲ್ಲಿ ಯಾವುದೇ ರೀತಿಯ ವಾಹನ ಸವಾರರು ಆಗಿರಲಿ, ಪಾದಚಾರಿಗಳು ಓಡಾಟವನ್ನ ಮಾಡಿರಲಿಲ್ಲ. ಇನ್ ಕೇಸ್ ಅಲ್ಲಿ ಯಾರಾದರೂ ಓಡಾಟವನ್ನ ಮಾಡಿದ್ರೆ ಒಂದು ದೊಡ್ಡ ದುರಂತವೇ ಅಲ್ಲಿ ಸಂಭವಿಸ್ತಾ ಇತ್ತು. ಇನ್ನೇನು ಮನೆಯಿಂದ ಹೊರಬರಬೇಕು ಅಂದುಕೊಂಡಿದ್ದಂಥವರು ಕೂಡ ಅಪಾಯದ ಮುನ್ಸೂಚನೆಯಿಂದ ಒಂದು ಕೂದಳೆಯ ಅಂತರದಲ್ಲಿ ಅವರು ಅಪಾಯದಿಂದ ಪಾರಾಗಿರುವಂಥದ್ದು. ಇಂಥದ್ದೇ ಅನೇಕ ಘಟನೆಗಳು ಮಂಗಳೂರಿನಲ್ಲಿ ಏನು ನಿನ್ನೆ ಸುರಿದಂತಹ ಒಂದು ಮಳೆಯಲ್ಲಿ ಆಗ್ತಾ ಇರುವಂಥದ್ದು. ಕುಂಭದ್ರೋಣ ಮಳೆಯ ಒಂದು ಎಫೆಕ್ಟ್ ನಿಂದಾಗಿ ಜನ ಅಕ್ಷರಶಃ ಪತರುಗುಟ್ಟಿ ಹೋಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಸಮೀಪದಲ್ಲಿ ಒಂದು ದೊಡ್ಡ ಮಟ್ಟಿನ ಗುಡ್ಡ ಕುಸಿತ ಅನ್ನುವಂಥದ್ದು ಕೂಡ ಸಂಭವಿಸಿದೆ. ಈಗಲೂ ಕೂಡ ಕ್ಷಣಕ್ಕೂ ಅದರ ಒಂದು ಮಣ್ಣು ಕುಸಿತಾ ಇದೆ. ಅಲ್ಲಿ ಸಂಚಾರ ಮಾಡ್ತಾ ಇರುವಂತಹ ವಾಹನ ಸವಾರರು ವಾಮಂಜೂರಿನ ಕೆತ್ತಿಕಲ್ನಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಈಗ ಅಲ್ಲಿ ಯಾರು ಪ್ರಸ್ತುತ ವಾಹನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೋ ಅವರು ಕೂಡ ಒಂದು ಭಯದಲ್ಲೇ ಸಂಚರಿಸುವಂತಹ ಒಂದು ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಜಿಲ್ಲಾಡಳಿತ ಕೂಡ ಅಲರ್ಟ್ ಆಗಿದೆ. ಯಾಕಂದ್ರೆ ಈ ಹಿಂದೆ ಆದಂತಹ ತಪ್ಪುಗಳು ಮುಂದೆ ಆಗಬಾರದು. ಯಾಕಂದ್ರೆ ಮೊನ್ನೆ ಸುರಿದಂತಹ ಮಳೆಯಿಂದಲೇ ಒಂದು ಕುಟುಂಬದ 3 ದಾರುಣವಾಗಿ ಸಾವನ್ನಪ್ಪಿದ್ರು. ಹಾಗಾಗಿ ಇಂತಹ ಪರಿಸ್ಥಿತಿ ಮುಂದೆ ಯಾರಿಗೂ ಬರಬಾರದು ಅನ್ನುವಂಥ ರೀತಿಯಲ್ಲಿ ಈ ಗುಡ್ಡದ ತಪ್ಪಲಿನಲ್ಲಿ ಇರುವಂತಹ ಜನರಾಗಿರ್ಬೋದು, ನೆರೆ ಪೀಡಿತ ಪ್ರದೇಶದ ಜನರಾಗಿರ್ಬೋದು, ಇವರೆಲ್ಲರನ್ನ ಕೂಡ ಸ್ಥಳಾಂತರ ಮಾಡುವಂತ ಪ್ರಕ್ರಿಯೆ ನಡೆದಿದೆ. ನಿನ್ನೆ ಮಳೆಯ ಎಫೆಕ್ಟ್ನಿಂದಾಗಿ ಸುಮಾರು 12 ಕುಟುಂಬಗಳನ್ನ ಈಗಾಗಲೇ ಜಿಲ್ಲಾಡಳಿತ ಸ್ಥಳಾಂತರ ಮಾಡಿದೆ. ಬೇರೆ ಬೇರೆ ಗ್ರಾಮ ಪಂಚಾಯತ್ಗಳಾಗಿರ್ಬೋದು, ತಾಲೂಕು ವಿಭಾಗದ ಅಧಿಕಾರಿಗಳಿಗೂ ಕೂಡ ತುರ್ತಾಗಿ ವರದಿ ನೀಡುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಪ್ರಭು, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಮಾಹಿತಿಗಾಗಿ.